ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಏನ್ರಿ ಇವೆಲ್ಲ ದುರಂತಗಳು? ಹೆಂಡತಿ ಗಂಡನ್ನು ಇಲ್ಲಾಗಿಸೋದು, ಗಂಡ ಹೆಂಡತಿ ಇಲ್ಲಾಗಿಸೋದು, ಇಂಥ ಕಥೆಗಳು ನಾವು ನೋಡ್ತಾನೆ ಇರ್ತೀವಿ. ಮತ್ತು ಅದಷ್ಟೇ ಅಲ್ಲ, ಮಗ ಅಪ್ಪನ ಇಲ್ಲಾಗಿಸೋದು, ಅಪ್ಪ ಮಗಳನ್ನು ಇವೆಲ್ಲ ಯಾಕೆ ನಡೀತಾ ಇದ್ದಾವೆ ಅಂತ ಇಲ್ಲಿ ನೋಡಿ. ಇತ್ತೀಚೆಗೆ 3 ತಿಂಗಳ ಹಿಂದೆ ಒಂದು ಭೀಕರ ಘಟನೆ ನಡೆದೋತು. ಅದರಲ್ಲೇ ಪ್ರೀತಿ ಗಂಡ ಸತ್ರ, ಏನು ಆಕ್ಸಿಡೆಂಟ್ ಆಗಿ ಸತ್ರ. ಹೆಂಡತಿಗಾಗಿ 2 ಕೋಟಿ ರೂಪಾಯಿ ವಿಮಾ ಇಳಿಸಿದ್ರು. ಅದು ಅವ್ರಿಗೆ ಮೂಲ ಆತ. ಪ್ರೀತಿಯಿಂದ ನಾಳೆನ ಹೆಂಡತಿ ಅನಾಥ ಆಗಬಾರ್ದು, ಬೀದಿ ಹಣ ಆಗಬಾರ್ದು, ನಾವೊಬ್ಬ ಸೈನಿಕ ಅನ್ನುವಂಥ ದೊಡ್ಡ ಮನಸ್ಸಿನಿಂದ ಪಾಪ ಸಂದೀಪ್ ಕಲಗೌಡ ಮಂಜುರ್ಗಿ ಅವರು ತಮ್ಮ ಹೆಂಡತಿ ಹೆಸರಲ್ಲಿ ವಿಮಾ ಇಳಿಸ್ತಾರೆ. ಆದ್ರೆ ಈ ಹೆಣ್ಣು ಮಗಳಿಗೆ ಅದೆಲ್ಲಿ ಭೂತ್ ಸೇರ್ತದನೋ. ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಹಿರಿಯರು, ಕಾಮಕ್ಕೆ ಕಣ್ಣಿಲ್ಲ ಅಂತೇಳಿ. ಹೌದು, ಕಾಮನ ಪ್ರವಾಹ ಒಪ್ಪು ನಾವು ಮಾತನ್ನು. ಆದರೆ ಆ ಪ್ರವಾಹಕ್ಕೆ ಏನು ಬೆಲೆ ಇಲ್ವಾ ಅಂತ. ಯಾಕಂದ್ರೆ ಗಂಡ ಹೆಣ್ಣು ಮಧ್ಯದಲ್ಲಿ ಇರುವಂಥ ಒಂದು ಕ್ರಿಯೆ. ಆದರೆ ಇಲ್ಲೇ ನಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ, ಶಬ್ದ ನಾವು ಬಳಸ್ತಾನೆ ಇರ್ತೀವಿ. ಗೆಳೆಯೋ, ಮಿತ್ರೋ, ಗೆಳೆಯನೋ, ಏನೋ ಬಳಸ್ತಾ ಇರ್ತೀವಿ. ಅಂತ ಒಬ್ಬ ವ್ಯಕ್ತಿ ಬರ್ತಾನಕ್ಕೆ ಜೀವನದಲ್ಲೇ ಏನೋ ಆಗ್ತದೆ, ಅವನ ಪುಣ್ಯಕ್ಕೆ ಡೊಂಬರ್ ಅಂತೇಳಿ. ಗಂಡನ ಜೊತೆ ಬಾಳೆ ಮಾಡ್ಲಿಕ್ಕೆ ಮನಸ್ಸಾಗಲಿಲ್ಲೋ ಮತ್ತೇನೋ, ಇಂಥ ಪ್ರೀತಿಯ ಗಂಡ 2 ಕೋಟಿ ರೂಪಾಯಿ ವಿಮಾ ಇಳಿಸಿದ್ದಿಲ್ಲ. ಹಾಗಾದ್ರೆ ಅವ್ರನ್ನ ಇಲ್ಲ ಆಗಿಸ್ಬಿಟ್ರೆ ನಾವು ಆರಾಮಿರ್ಬೋದಲ್ಲ. ಒಂದು ವೆಲ್ ಪ್ಲ್ಯಾನ್ ಮಾಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.